ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಯಲಬುರ್ಗಾ ಪಟ್ಟಣದಲ್ಲಿ ಮಂಗಳವಾರ ಸಾಯಂಕಾಲದಿಂದ ಬುಧವಾರ ಬೆಳಕಿನ ಜಾವದವರೆಗೂ ಹೋಳಿ ಹಬ್ಬವನ್ನ ಭಾರಿ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ಅಂತ ಕಲ್ಲನಗೌಡ ಓಚಿಲಿ ಹೇಳಿದರು. ಪಟ್ಟಣದ ಗಾಳಿಯರ ಕಾಮ, ಕಂಡ್ರೆ ಕಾಮ, ದೈವದ ಕಾಮ ಹಾಗೂ ಸರ್ಕಾರಿ ಕಾಮ ಹೀಗೆ 4 ಓಣಿಯಲ್ಲಿ ಕಾಮಣ್ಣನ ಪ್ರತಿಷ್ಠಾಪನಾ ಸಮಿತಿಯವರು ನೆಲ್ಲು ಹುಲ್ಲಿಂದ ಕಾಮನನ್ನ ಆಕೃತಿ ಕೊಡಿಸುತ್ತಾರೆ. ವಿವಿಧ ಪಟ್ಟೆ ಹಾಗೂ ಇನ್ನಿತರ ಆಭರಣಗಳಿಂದ ಸಿಂಗರಿಸುತ್ತಾರೆ. ಹೀಗೆ ಎಲ್ಲಾ ಓಣಿಗಳಲ್ಲಿ ಕಾಮದೇವನ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡುತ್ತಿರುತ್ತೇವೆ. ರಾತ್ರಿಯ ಸಮಯದಲ್ಲಿ ಯುವಕರಿಂದ ಕಳೆಬೇಡ ಸೋಗು ಪ್ರಮುಖ ಓಣಿಯಲ್ಲಿ ಹೆಜ್ಜೆಯಾಗುತ್ತಾ ಬರುತ್ತಾರೆ. ಇದನ್ನ ನೋಡಲು ಕೂಡ ಪಟ್ಟಣದ ಎಲ್ಲಾ ಮಹಿಳೆಯರು ಹಾಗೂ ಯುವಕರು ಮಕ್ಕಳು ಭಾರಿ ಸಂಭ್ರಮದಿಂದ ವೀಕ್ಷಿಸುತ್ತಾರೆ ಎಂದಿದ್ದಾರೆ. ಇದೇ ಸಮಯದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಳಕಪ್ಪ ಕಂಬಳಿ ಮಾತನಾಡಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಇದು ಒಂದು ಹೋಳಿ ಹಬ್ಬ, ಭಾರಿ ಸಂಭ್ರಮ ಹಬ್ಬ. ಅಂದ್ರೆ ಅದು ಯಲಬುರ್ಗಾ ಪಟ್ಟಣದಲ್ಲಿ ಆಚರಣೆ ಮಾಡ್ತಾರೆ. ಜಾತಿ ಭೇದ ಎನ್ನದೆ ಎಲ್ಲ ಸಮುದಾಯದವರು ಕೂಡ ಭಾವೈಕ್ಯತೆಯಿಂದ ಈ ಹೋಳಿ ಹಬ್ಬವನ್ನ ಆಚರಣೆ ಮಾಡುತ್ತಾರೆ ಎಂದಿದ್ದಾರೆ. ನಗರದಲ್ಲಿ ಸರ್ಕಾರಿ ಕಾಮ ಮತ್ತು ಗಾಳ್ಯಾರ ಕಾಮ, ಕಂಡ್ಯಾರ ಕಾಮ, ದೈವ ಕಾಮ ಅಂತಂದು 4 ಕಾಮಗಳನ್ನು ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಸರ್ಕಾರಿ ಕಾಮ ಇದು ಮೇಲ್ವಣಿಯವರು ಕುಂದಿರಿಸಿ ಅತಿ ವಿಜೃಂಭಣೆಯಿಂದ ನಿರ್ವಹಿಸ್ತಾರೆ. ಇದು 9ನೇ ವಾರ್ಡು ಮತ್ತು 8ನೇ ವಾರ್ಡಿನಲ್ಲಿ ಮಿಕ್ಸ್ ಆಗುತ್ತೆ. ಅವರೆಲ್ಲರೂ ಸಾರ್ವಜನಿಕರು ಮತ್ತು ಎಲ್ಲ ಲೋಕ ಮಿತ್ರರೆಲ್ಲ ಕೂಡಿಕೊಂಡು ಈ ಒಂದು ವಿಜೃಂಭಣೆಯಿಂದ ಮಾಡ್ತಾರೆ. ಇದಕ್ಕೆ ಎಲ್ಲ ಊರಿನ ಎಲ್ಲ ಮತ್ತು ಹಳ್ಳಿಯಿಂದ ಬಂದಂಥ ಎಲ್ಲ ಭಕ್ತಾದಿಗಳು ಬಂದು ಸರ್ಕಾರಿ ಕಾಮ ಮತ್ತು ಹಲವಾರು ಕಾಮಗಳನ್ನು ವೀಕ್ಷಣೆ ಮಾಡಿ ಪ್ರತಿಯೊಂದು ಕಾಮಕ್ಕೂ ಕಡಗೊಳಿಸುವಂಥದ್ದು ಜಂಬದ ವೇಷ ಹಾಕ್ಕೊಂಡು ಅವ್ರು ಏನು ಮಾಡ್ತಾರಪ್ಪ ಅಂದರೆ ಪ್ರತಿಯೊಂದು ಕಾಮಕ್ಕೂ ಭೇಟಿ ಕೊಟ್ಟು ಆ ಕಾಮದ ಆಶೀರ್ವಾದ ಪಡ್ಕೊಂಡು ತಮ್ಮ ಸ್ಥಾನಕ್ಕೆ ಹೋಗ್ತಾರೆ. ಮತ್ತು ಬೆಳಿಗ್ಗೆ 5 ಗಂಟೆಗೆ ಎಲ್ಲ ಕಾಮ, ದೈವದ ಕಾಮ ಎಲ್ಲ ಕೂಡಿಕೊಂಡು ಅಲ್ಲಿ ಮಸೂತಿ ಪಕ್ಕದಲ್ಲಿ ದೈವದ ಕಾಮನ್ನು ಬೆಂಕಿ ಹಚ್ಚಿ ಮತ್ತು ಉಳಿಕೆದು ತಮ್ಮ ಸ್ಥಾನಕ್ಕೆ ಹೋಗಿ ತಾವು ಕಾಮದಾನ ಮಾಡಿಕೊಂಡು ಆಮೇಲೆ ಏನೈತೆಲ್ಲ ಓಕಳೆ ಆಡೋದು ಪದ್ಧತಿ ನಮ್ಮ ಯಲಬುರ್ಗಾ ಪಟ್ಟಣದಲ್ಲಿದೆ. ಇಲ್ಲಿ ಹೇಳ್ರಿ ಅಣ್ಣ, ನೀವು ಹೇಳ್ರಿ. ಪ್ರತಿ ವರ್ಷದಂತೆ ಹೋಳಿ ಹುಣ್ಣಿಮೆ ಹಬ್ಬದ ದಿನದಂದು ಇವತ್ತು ಯಲಬುರ್ಗಾದಲ್ಲಿ ಬಹಳ ವಿಜೃಂಭಣೆಯಿಂದ ಇವತ್ತು ಗಂಡು ಮಕ್ಕಳು ಆಡ್ತಕ್ಕಂಥ ಹಬ್ಬ ಯಾವುದಾದ್ರೂ ಇದ್ದರೆ ಹೋಳಿ ಹುಣ್ಣಿಮೆ ಹಬ್ಬಕ್ಕಂಥ ಮಾತು ಕೂಡ ಇವತ್ತು ನಾವು ಹೇಳಬೇಕಾಗುತ್ತೆ. ಇವತ್ತು ಯಲಬುರ್ಗಾದಲ್ಲಿ ಸುಮಾರು 4 ಕಾಮಗಳು. ಈ 4 ಕಾಮಗಳಿಂದ ಇವತ್ತು ಏನಪ್ಪ ಅಂದ್ರೆ ರಾಕ್ಷಸನ ರೂಪದಲ್ಲಿ ಇವತ್ತು ಕಡಬಡಿಸೋದನ್ನು ಮಾಡಿ ಆ ಕಡಬಡಿಸೋದು ಎಲ್ಲ ಕಾಮಗಳಿಗೆ ಶಕ್ತಿಯನ್ನು ಕೊಟ್ಟು ಆಯಾ ಕಾಮದ ದರ್ಶನವನ್ನು ಪಡೆದುಕೊಂಡು ಅವರು ಮರಳಿ ಮತ್ತೆ ತಮ್ಮ ಕಾಮದ ಹತ್ತಿರ ಹೋಗ್ತಾ ಇದ್ದಾರೆ. ಬೆಳಗ್ಗೆ 5 ಗಂಟೆಯಿಂದ ಎಲ್ಲ ಕಾಮಗಳು ಪ್ರತಿ ವರ್ಷದಂತೆ ಎಲ್ಲಿ ಅಲ್ಲಿ ಕಲಿತು ಅಲ್ಲೇ ದೈದ ಕಾಮನ ಮತ್ತು ದಹನವನ್ನು ಮಾಡಿ ಆ ಬೆಂಕಿಯನ್ನು ತೆಗೆದುಕೊಂಡು ಬಂದು ಉಳಿದ ಕಾಮಗಳನ್ನು ಎಲ್ಲ ದಹನ ಮಾಡ್ತಕ್ಕಂಥ ಇವತ್ತು ಶಕ್ತಿ ಯಲಬುರ್ಗಾದಲ್ಲಿದೆ. ಇವತ್ತು ಯಲಬುರ್ಗಾದಲ್ಲಿ ಅಂದರೆ ಬಹಳ ವಿಜೃಂಭಣೆ ಹಬ್ಬ ಅಂದರೆ ಹೋಳಿ ಹಬ್ಬ ಅಂತಕ್ಕಂಥ ಮಾತನ್ನು ಹೇಳಿ ನಂತರ ಬಂಡಿಯಲ್ಲಿ ಅಣಕು ಶವ ಕೂರಿಸಿ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಮಹಿಳೆಯರು ಹಾಗೂ ಯುವಕರು, ಪುರುಷರು ಎಲ್ಲರೂ ಸೇರಿ ಕುಣಿದು ಕುಪ್ಪಳಿಸುತ್ತಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಈರಣ್ಣ ಕುಡುಗುಂಟಿ, ಆನಂದ್ ಉಳ್ಳಾಗಡ್ಡಿ, ಬಸಲಿಂಗಪ್ಪ, ಕೊತ್ತಲ್ ದೊಡ್ಡಯ್ಯ, ಗುರುವಿನ ಮಲ್ಲಪ್ಪ, ಬನ್ನಿಕೊಪ್ಪ, ಷಣ್ಮುಖಪ್ಪ, ರಾಂಪುರ್, ಬಸವರಾಜ್ ಜಾದರ್, ಇನ್ನೂ ಪಟ್ಟಣದ ಎಲ್ಲ ಯುವಕರು, ಯುವತಿಯರು, ಮಹಿಳೆಯರು, ಪುರುಷರು ಪಾಲ್ಗೊಂಡಿದ್ದರು. ದೊಡ್ಡ ಬಸಪ್ಪ ಹಕಾರಿ, ಕೊಪ್ಪಳ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.